ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಆದರೆ ಈ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯ ಆಪ್ತೆಯಿಂದನೇ ಧಮಕಿ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಮೈಸೂರಿನ ನರ್ಸಿಂಗ್ ಕೇರ್ ಓನರ್ ರಾಣಿ ಪ್ರಭಾ ಹಲ್ಲೆ ಆರೋಪ. ಹಾಸನದ ಯುವತಿ ಬಬಿತಾ ಅವರನ್ನು ಅಕ್ರಮದಲ್ಲಿಟ್ಟು ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ. 1 ವರ್ಷಗಳ ಹಿಂದೆ ನರ್ಸಿಂಗ್ಗೆ ಸೇರಿಸಿದ್ದ ಕುಟುಂಬಸ್ಥರು ಇದೀಗ ರಾಣಿ ಪ್ರಭಾ ವೈಯಕ್ತಿಕ ಕೆಲಸಗಳಿಗೆ ಬಬಿತಾ ಅವರನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಪೋಷಕರ ಜೊತೆ ಯುವತಿ ಬಬಿತಾಳ ಒಂದು ಕಳುಹಿಸದೆ ಕಳ್ಳಾಟ ಮಾಡಿದ್ದಾರೆ. ಮಗಳನ್ನು ಮನೆಗೆ ಕಳುಹಿಸಿ ಎಂದಿದ್ದಕ್ಕೆ ಪೋಷಕರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ಆರೋಪ ಯಾರ ಮೇಲೆ ಬಂದಿದೆ ಅಂದರೆ, ನೊಂದ ಹೆಣ್ಣು ಮಕ್ಕಳು ಯಾರ ಜೊತೆ ಹೋಗ್ತಾರೆ, ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಹೋಗ್ತಾರೆ, ನನಗೆ ಕಷ್ಟ ಆಗಿದೆ ಅಂತ ಅವರ ಆಪ್ತೇನೆ ಧಮಕಿ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ನೇನೇನು ಅವ್ರ ಮೇಲೆ ಹಿಂಸೆ ಮಾಡಿದ್ದಾರೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇದಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಉತ್ತರ ಕೊಡಬೇಕಾಗುತ್ತೆ. ಸುಮ್ಮನೆ